ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿಲ್ಲಿ ಪುನರ್ಪುಳಿ ಅಥವಾ ಮುರುಗನ ಹುಳಿ ಅಂತ ಹೇಳ್ತಾರೆ ಇದು ನಮಗೆ ಜ್ಯೂಸ್ ಮಾಡಲಿಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ. ನೋಡಿ, ನಾನಿಲ್ಲಿ ಒಣಗಿಸಿಟ್ಟಂಥ ಒಂದು 10 ಸಿಪ್ಪೆಯನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ನೋಡಿ, ಈ ರೀತಿಯಾಗಿ 5-6 ಗಂಟೆಗಳ ನೆನೆಸಿಟ್ಟು ನಾವು ಅದನ್ನು ಆರಾಮಾಗಿ ಜ್ಯೂಸ್ ಮಾಡಿಕೊಳ್ಬೋದು. ಈ ಪುನರ್ಪುಳಿ ಜ್ಯೂಸಿನ ಸೇವನೆಯಿಂದ ಈ ಪಿತ್ತದ ಸಮಸ್ಯೆ ಅನ್ನುವಂಥದ್ದು ನಮಗೆ ಹತೋಟಿಗೆ ಬರ್ತದೆ. ಈ ಪುನರ್ಪುಳಿಯ ಸಿಪ್ಪೆಯನ್ನು ನಾವು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಉಪ್ಪು ಹಾಕಿ ಒಂದು 3 ದಿನ ನಾವು ಸೇವಿಸಿದರೆ ಈ ಪಿತ್ತ ಎನ್ನುವಂಥದ್ದು ಕಡಿಮೆ ಆಗ್ತದೆ. ನಂತರ ಅದರ ಸಿಪ್ಪೆಯನ್ನು ನಾವು ಗುದ್ದಿ ಈ ನೆತ್ತಿಗೆ ಹಾಕಬೇಕು. ಅದರಿಂದ ಕೂಡ ಈ ಪಿತ್ತ ಅನ್ನುವಂಥದ್ದು ಇಳಿತದೆ ಅಂತ ಹೇಳ್ತಾರೆ. ಅದೇ ರೀತಿ ಈ ಆಟಿ ತಿಂಗಳಂತ ಹೇಳ್ತಾರೆ ನಮ್ಮ ತುಳುವಲ್ಲಿ, ಅಂದರೆ ಕನ್ನಡದಲ್ಲಿ ಹೇಳಿದರೆ ಆಷಾಢ ಮಾಸ, ಈ ಕರ್ಕಾಟಕ, ಆ ಸಮಯದಲ್ಲಿ ಪಿತ್ತದ ಸಮಸ್ಯೆ ಎನ್ನುವಂಥದ್ದು ಅಧಿಕವಾಗಿರ್ತದೆ. ಆ ಸಂದರ್ಭದಲ್ಲಿ ಕೂಡ ಇದನ್ನು ನಾವು ತಿಳಿಸಾರಿನ ರೂಪದಲ್ಲಿ ಮಾಡಿ ಕೂಡ ಸೇವಿಸುವಂಥ ಒಂದು ಪದ್ಧತಿ ಇದೆ. ಇದರಿಂದ ಕೂಡ ಈ ಪಿತ್ತ ಎನ್ನುವಂಥದ್ದು ಹತೋಟಿಗೆ ಬರ್ತದೆ. ನಾನೀಗ ಇದನ್ನೊಂದು ಜ್ಯೂಸ್ ಮಾಡೋದನ್ನು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ ಒಂದು 10 ಪುನರ್ಪುಳಿಯ ಒಣಗಿಸಿದ ಸಿಪ್ಪೆಯನ್ನು ಸೇರಿಕೊಂಡಿದ್ದೇನೆ. ಇದನ್ನು ನಾನು ಒಂದು 5-6 ಗಂಟೆಗಳ ಕಾಲ ನೀರನ್ನು ನೆಲೆಸಿಟ್ಟಿದ್ದೇನೆ. ಈಗ ಅದರ ನೋಡಿ, ಈ ರಸ ಎಲ್ಲ ಬಿಟ್ಟಿದೆ. ನೋಡಿ, ಈಗ ಅದನ್ನು ಜ್ಯೂಸ್ ಮಾಡುವ. ನೋಡಿ, ಅದಕ್ಕೆ ನಾನು 3 ಗ್ಲಾಸಷ್ಟು ಜ್ಯೂಸ್ ಮಾಡುವಂಥದ್ದು. ನೋಡಿ, ಒಂದು 8 ಚಮಚ ಸಕ್ಕರೆ ತಗೊಂಡಿದ್ದೇನೆ. ಅದೇ ರೀತಿ ನೋಡಿ, ಒಂದು 3 ಏಲಕ್ಕಿಯನ್ನು ಜಜ್ಜಿ ಬಿಟ್ಟು ತಗೊಂಡಿದ್ದೇನೆ. ಅದೇ ರೀತಿ ಚಿಟಿಕೆ ಉಪ್ಪು. ಈಗ ನಾವು ಜ್ಯೂಸ್ ಮಾಡುವ. ನೋಡಿ, ಇವಾಗ ನಾನು ಈ ಪುನರ್ಪುಳಿ ರಸವನ್ನು ಸೋಸಿಕೊಳ್ತಿದ್ದೇನೆ. ನೋಡಿ, ಇದಕ್ಕೆ ನಾನು ಚಿಟಿಕೆ ಉಪ್ಪು ಮತ್ತು ಏಲಕ್ಕಿಯನ್ನು ಸೇರಿಸಿದ್ದೇನೆ. ಇದರಲ್ಲಿ 2 ಗ್ಲಾಸ್ ನೀರು ತಗೊಂಡಿದ್ದೇನೆ. 1 ಗ್ಲಾಸಷ್ಟು ನೀರು ಈ ಪುನರ್ಪುಳಿಯ ಎಸೆನ್ಸ್ ಇದೆ. ನಂತರ ಇದಕ್ಕೆ 8 ಚಮಚದಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ. ನಾವು ಇದನ್ನು ಚೆನ್ನಾಗಿ ಕರಗಿಸಿಕೊಳ್ಬೇಕು. ನೋಡಿ, ಪುನರ್ಪುಳಿ ಜ್ಯೂಸ್ ರೆಡಿಯಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಒಂದು ಪ್ರಕೃತಿದತ್ತವಾದಂಥ ಒಂದು ನ್ಯಾಚುರಲ್ ಕಲರ್. ನೋಡಿ, ಈಗ ನಾವು ಟೇಸ್ಟ್ ಮಾಡುವ. ಸೂಪರ್ ಟೇಸ್ಟ್. ಹಾಗೆ ಒಂದು ಪಿತ್ತಕ್ಕೆ ಒಂದು ಭಾರಿ ಒಂದು ಉತ್ತಮವಾದಂಥ ಒಂದು ಮನೆಮದ್ದು ಅಂತ ಹೇಳ್ಬೋದು ಈ ಪುನರ್ಪುಳಿ ಜ್ಯೂಸ್. ಹಾಗೆ ನಾವು ಇದನ್ನು ತಿಳಿಸಾರು ಮಾಡುವ ಮೂಲಕ ಅಥವಾ ಅದನ್ನು ಉಪ್ಪು ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 3 ದಿನ ಸೇವಿಸುವ ಮೂಲಕ ಅಥವಾ ನಾವು ಈ ರೀತಿ ಜ್ಯೂಸ್ ಮಾಡಿ ಕುಡಿಯುವ ಮೂಲಕ ಪಿತ್ತವನ್ನು ನಿವಾರಿಸ್ಬೋದು. ಅದೇ ರೀತಿ ಇದು ನಮಗೆ ಬಾಯಾರಿಕೆಯನ್ನು ಕೂಡ ನೀಗಲಿಕ್ಕೆ ಒಳ್ಳೆಯದು ಇದರ ಜ್ಯೂಸ್. ಇದಕ್ಕೆ ನಾವು ಬೇಕಿದ್ದರೆ ಈ ಕಾಮಕಸ್ತೂರಿ ಬೀಜ ಅಥವಾ ಈ ಸಬ್ಜೆ ಸೀಡ್ಸ್ ಇದನ್ನು ಕೂಡ ನಾವು ಸೇರಿಸಿಕೊಳ್ಬೋದು. ನಾನಿಲ್ಲಿ ಸೇರಿಸಲಿಲ್ಲ. ಸೇರಿಸಿದರೆ ಇನ್ನೂ ಕೂಡ ತಂಪಾಗಿರ್ತದೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.